ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಗೆ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ಮಿಕ್ಸ್ಡ್ ಸೆಂಟಿಮೆಂಟ್ ಬಂದಿದೆ ಮಾರ್ಕೆಟಲ್ಲಿ, ಆದರೆ ಮಾರ್ಕೆಟು ನೆಗೆಟಿವ್ ಆದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಇನ್ನೂ ಬೇಕಾಗಿದೆ ಅಂತ ಹೇಳಿದೆಯಾ ಮಾರ್ಕೆಟು ಅಂತ ಕೇಳಿದ್ದೀನಿ ನಿಮಗೆ. ಯಾಕಂದರೆ ನಾಳೆ ಇನ್ನೂ ಬೇಕಾಗಿದೆ ಕಂಟಿನ್ಯೂ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಆನ್ ಅ ನೆಗೆಟಿವ್ ಸೈಡ್. ಮೊದಲೇ ನಾನು ವ್ಯೂನ್ ಹೇಳ್ತಾ ಇದ್ದೀನಿ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಸಫರ್ ಮಾಡಿರುವಂಥ ಸೆಕ್ಟರ್. ಅದ್ರ ಜೊತೆಗೆ ರಿಲಯನ್ಸಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬಂತು. ಏರ್ಟೆಲಲ್ಲಿ ಒಂದು ಅದ್ಭುತವಾದಂಥ ರ್ಯಾಲಿ ಆಗಿತ್ತು, ಅದಕ್ಕೆ ಈಗ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಅಫ್ಕೋರ್ಸ್ ರಿಸಲ್ಟ್ ಕೂಡ ಬಂದಿದೆ ಅವ್ರದ್ದು. ಆ ಕಾರಣದಿಂದಾಗಿ FMCG ಸೆಕ್ಟರ್ ಸ್ಟಿಲ್ ಇನ್ ಪೇನ್. ಹಿಂದೂಸ್ತಾನ್ ಯೂನಿಲಿವರ್ ನೋಡಿ 2400 ಈ ಲೆವೆಲ್ ಎಲ್ಲ ಗೋಲ್ಡನ್ ಲೆವೆಲ್ಸ್. ಯಾರಾದರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ಬಟ್ 2200 ತನಕ ಬರೋ ಸಾಧ್ಯತೆ ಇರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗಿ ಹಂತವಾಗಿ. ಸೊ ಟಾಪ್ ಗೇನರ್ ಅಂತ ನಾವು ಇವತ್ತು ನೋಡೋದಾದರೆ ಟಾಟಾ ಮೋಟರ್ಸ್ 5.47% ಮೂವ್ಮೆಂಟ್ ಬಂದಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಬಜಾಜ್ ಫೈನಾನ್ಸ್ ಅಂತ ಕಾಣಿಸ್ತಾ ಇದೆ. 3.51% ಇವತ್ತು ಕರೆಕ್ಷನ್ ಬಂದಿದೆ. ಇವತ್ತು ಟಾಪ್ ಲೂಸರು ಮರ್ತೋಯ್ತು UPL ಅಲ್ಲಿ 11% ಸರ್ಪ್ರೈಸಿಂಗ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿತ್ತು ಮಾರ್ಕೆಟು, ಆದರೆ ನೆಗೆಟಿವ್ ಬಂದಿದೆ ಎಸ್ಟಿಮೇಟಿಗಿಂತ. ಹಾಗಾಗಿ ಅಂದರೆ ರೆವೆನ್ಯೂ ಆಗಲಿ ಅರ್ನಿಂಗ್ಸ್ ಆಗಲಿ ಎಲ್ಲದೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ. ಮೊನ್ನೆ ಅಷ್ಟೇ ಮಾತಾಡಿದ್ವಿ, 530 ಕೆಳಗಡೆ ಏನಾದ್ರು ಸ್ಟಾಕ್ ಹೋಯಿತು ಅಂದರೆ 480 ತನಕ ಬರೋ ಸಾಧ್ಯತೆ ಇರುತ್ತೆ ಅಂತ. UPL ವೆರಿ ವೀಕಾಗಿ ಕಾಣಿಸ್ತಾ ಇದೆ. ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಡಿಸ್ಕ್ಲೇಮರ್, ನಾನು UPLನಲ್ಲಿ ಈಗಲೂ ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಸೊ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡು ಅಂತ ನೋಡ್ತಾ ಹೋಗೋಣ. ನಿಫ್ಟಿ ಇರೋ ಎಲ್ಲ ಇಂಡೆಕ್ಸ್ಗಿಂತನೂ ಪಾಸಿಟಿವ್ ಆಗಿರೋ ಇಂಡೆಕ್ಸು ಅಂತ ಇವತ್ತು ಬೆಳಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ನಿಫ್ಟಿನಲ್ಲಿ ಅಂತ ಅದು ಕಾಣಿಸ್ತಾ ಇದೆ ಕೂಡ. ನೀವು ನೋಡೋದಾದ್ರೆ ನಿಫ್ಟಿ ಆನ್ ಎ ಡೈಲಿ ಬೇಸಿಸ್ ನೋಡಿದ್ರೆ ಜಾಸ್ತಿ ಏನು ಎಂಡಿಂಗ್ ಆಗಿಲ್ಲ. ಡೈಲಿ ಬೇಸಿಸಲ್ಲಿ ಎಷ್ಟು ಪಾಯಿಂಟ್ಸ್ ಕ್ಲೋಸಿಂಗ್ ಬೇಸಿಸಲ್ಲಿ ಆಗ್ತಾ ಇದೆ ಅಂತ ನಾನು ತಮ್ನೇಲಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರು ಅದನ್ನ ಟ್ರ್ಯಾಕ್ ಮಾಡ್ತಾ ಇರ್ತೀರಾ ಅನ್ಕೊಂತೀನಿ. ನೋಡಿ, ಇಲ್ಲಿ ಒಂದು ಇಡೀ ದಿನ ಹಾಲ್ಟ್ ಆಗಿತ್ತು, ಎಕ್ಸೆಪ್ಟ್ ಲಾಸ್ಟ್ ಅವರ್. ಸೆಕೆಂಡ್ ಅವರಲ್ಲಿ ಒಂದು ಸೆಲ್ಲಿಂಗ್ ಬರ್ಬೋದು ಅಂತ ಅನ್ಕೊಂಡಿದ್ವಿ, ಅದೇ ರೀತಿ ಬಂತು ಕೂಡ. 21,800 ಕೆಳಗಡೆ ಕ್ಲೋಸಿಂಗ್ ಆಗಿದೆ. 21,800 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದ್ರ ಮೇಲ್ಗಡೆ ಹೋಗಿ ಬಂದು ಈಗ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಕೆಳಗಡೆ ಬಂದರೆ ಈಗ ಅದೇ ಸಪೋರ್ಟ್ ಆಗುತ್ತೆ ಅಂತ ನಾವು ಮಾತಾಡಿ ಹೋದ ಶುಕ್ರವಾರ ವಿಡಿಯೋನ ಮುಗಿಸಿದ್ವಿ. ಈಗ ಅದೇ ಝೋನಲ್ಲಿ ಓಪನ್ ಆಗಿ ಫ್ಲಾಟ್ ಆಗಿ ಅಲ್ಲಿಂದ ರೆಸಿಸ್ಟೆನ್ಸ್ ಬಂದಿದೆ. ಈ ಝೋನ್ ಇತ್ತು ಅದಕ್ಕೆ ಕೆಳಗಡೆ ಬಂದಿದೆ. ಸೊ ರೆಸಿಸ್ಟೆನ್ಸ್ ಏನು ಸಪೋರ್ಟ್ ಆಗಬೇಕಿತ್ತು ಅದಕ್ಕೆ ವೀಕ್ ಆಗದಂಗೆ ಕಾಣಿಸ್ತಾ ಇದೆ. ಸೊ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಇನ್ನು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತೀವಿ, ಅದು ಕೂಡ ಕಂಟಿನ್ಯೂಷನ್ ಆಗಿದೆ. ಇಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ತಾ ಹೋಯಿತು ಅಂದರೆ ಮತ್ತೆ 21,600 ಕಡೆಗೆ ನಿಫ್ಟಿ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಇರೋ ಇಂಡೆಕ್ಸ್ಗಳಲ್ಲಿ ನಿಫ್ಟಿ ಪಾಸಿಟಿವ್ ಆಗಿದೆ. ಯಾಕೆಂದರೆ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿರೋಂಥದ್ದು ನಮ್ಮ ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಆಟೋ ಸೆಕ್ಟರ್ ಆಗಿರ್ಬೋದು, ಈ ರೀತಿ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಹೋಗೋ ಥರ ಕಾಣಿಸ್ತಾ ಇದೆ ನಿಫ್ಟಿ. ಬಟ್ ಓವರ್ ಆಲ್ ಈಗಲೂ ಕೂಡ ಇಲ್ಲಿ ನೋಡಿ ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಇಲ್ಲಿಂದ ನೆಗೆಟಿವ್ ಸೆಲ್ಲಿಂಗ್ ಬರ್ಬೋದು ಅಂದ್ಕೊಂಡಿದ್ವಿ, ಅದೇ ರೀತಿ ಕಂಟಿನ್ಯೂಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿದು ನಾಡಿದ್ದು ಎಕ್ಸ್ಪೈರಿ. ಈ ಸಲ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಗೆ ಮುಂಚೆ ಒಂದು ಧಮಾಕ ಮೂವ್ಮೆಂಟ್ ಆಗೋ ಥರ ಕಾಣಿಸ್ತಾ ಇದೆ. ಕಾರಣ ಏನಂತ ಮಾತಾಡ್ಕೊಂಡಿದ್ವಿ, ಇದೇ ಝೋನಲ್ಲಿ ಓಪನ್ ಆಗ್ತಾ ಇದೆ, ಇದ್ರ ಮೇಲ್ಗಡೆ ಹೋದ್ರೆ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂದ್ಕೊಂಡಿದ್ವಿ. ಮೊನ್ನೆ ಅಟೆಂಡ್ ಮಾಡಿ ಅದಕ್ಕೆ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ಇಲ್ಲಿ ಈ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿತ್ತು. ಸೊ 46,000 ಬಿಟ್ಕೊಡ್ಬಾರ್ದಾಗಿತ್ತು. ಇವತ್ತು ಟ್ರೈ ಮಾಡ್ತು ಸುಮಾರು, ಆದರೆ ಲಾಸ್ಟಿಗೆ ಒಂದು ಸೆಲ್ಲಿಂಗಿಗೆ ರೆಡಿ ಆಗೋ ಥರ ಬಂದಿದೆ. ಇದು ಕೂಡ ನೋಡಿ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಇಲ್ಲಿಂದ ಏನಾದ್ರು ನಾಳೆ ಕಂಟಿನ್ಯೂಷನ್ ಶುರು ಆಯಿತು ಅಂದರೆ 45,658 ಬ್ರೇಕ್ ಆಯಿತು ಅಂದರೆ 45,300 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಅಫ್ಕೋರ್ಸ್ 45,650 ಒಂದು ಸಪೋರ್ಟ್ ಬಿಲ್ಡಪ್ ಆಗಿ ಟ್ರೈ ಆಗ್ಬೋದು. ಬಟ್ ನಾಳೆ 45,300 ಕಡೆ ಬರುವಂಥ ಸಾಧ್ಯತೆ ಇದೆ ಆಸ್ ಪರ್ ದ ಪ್ಯಾಟರ್ನ್. ಯಾಕೆಂದರೆ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಹೋಗ್ತಾ ಇತ್ತು. ಆ ಟ್ರೆಂಡ್ ಲೈನು ಕೂಡ ಬ್ರೇಕ್ ಆಗ್ತಾ ಇದೆ. ಒಂದ್ಸಲ ಅಟೆಂಪ್ಟ್ ಆಗಿಲ್ಲ, ಲೋಯರ್ ಹೈ ಲೋಯರ್ ಲೋ ಇಂಟ್ಯಾಕ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಇಸ್ ಲುಕಿಂಗ್ ವೀಕ್. ನಾಳೆ ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ 45,300 ಟಾರ್ಗೆಟ್ಗಳನ್ನು ನೋಡುವಂಥ ಸಾಧ್ಯತೆ ಸಿಗುತ್ತೆ. ಒಂದು 200-250 ಪಾಯಿಂಟ್ಸ್ಗಳ ಫಾಲೋ ಆರಾಮಾಗಿ ಸಿಗಬಹುದು. ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಆವಾಗ ಟ್ರ್ಯಾಪ್ ಆಗಿರ್ತೀವಿ. ಆದರೆ ಎವ್ರಿ ಹಂತದಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಇರುತ್ತೆ. ಗ್ಯಾಪ್ ಅಪ್ ಆಯಿತು ಅಂತಂದರೆ ಮೇಲ್ಗಡೆ ಎಲ್ಲಿ ಸೆಲ್ ಆನ್ ಹೈ ಮಾರ್ಕೆಟ್ ಆಗಿರುತ್ತೆ. ಮೇಲ್ಗಡೆ ಬಂದು 46,200 ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಸೆಲ್ ಮಾಡೋದ ಕಡೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದೇ ರೀತಿ 46,400 ತನಕ ಹೋದ್ರೂ ಅದೇ ರೀತಿಯಾಗಿ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂದರೆ ಬೆಸ್ಟ್ ಟ್ರೇಡ್ ಆಪರ್ಚುನಿಟಿ ಇರುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 40,500-600 ಈ ಝೋನಲ್ಲಿ ಒಂದ್ಸಲ ಸಪೋರ್ಟ್ ತೊಗೊಂಡು ಅಟೆಂಡ್ ಮಾಡೋದು ನೋಡ್ಬೋದು. ಇವತ್ತಿನ ಏನೊಂದು ಬೇಸ್ ಮಾಡಿತ್ತು ಅಲ್ಲಿ ತನಕ ಅಟೆಂಡ್ ಮಾಡಿ ಮತ್ತೆ ಸೆಲ್ಲಿಂಗ್ ಬಂದಿರುತ್ತೆ. ನಾಳೆ ಸ್ವಲ್ಪ ಸೆಲ್ ಆನ್ ರೈಸ್ ಮಾರ್ಕೆಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಕನ್ಸಿಡರಿಂಗ್ ದ ಪ್ಯಾಟರ್ನ್ ಮಾರ್ಕೆಟ್ ಮಾಡಿರೋದು ನೋಡಿದ್ರೆ ಈ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿದೆ. ಒಂದ್ಸಲನೂ ಅಟೆಂಪ್ಟ್ ಕೂಡ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ. ಅದೇ ರೀತಿಗೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಫಸ್ಟ್ 2 ಬಾರ್ ಆದಾಗಲೇ ಅನ್ಕೋಬೇಕು. ಈ ಥರ ನೀವು ಯಾವಾಗಲೂ ಹೇಳಿದ್ದೀನಿ, ಯಾವಾಗ ಒಂದು ದೊಡ್ಡ ಮೂವ್ಮೆಂಟ್ ಮಾಡುತ್ತೋ ಫಸ್ಟ್ 15-20 ಮಿನಿಟ್ಸಲ್ಲಿ ಇಡೀ ದಿನ ಅಲ್ಲೇ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಕ್ಲಿಯರ್ ಕಟ್ಟಾಗಿ ಇದು ಝೋನ್ ಮೇಲ್ಗಡೆ ನಮಗೆ ಕೆಳಗಡೆ ಇದು ಒಂದು ಅಂತ ನಾವು ಮಾತಾಡ್ಕೊಂಡಿದ್ವಿ, ನಮ್ಮ ಝೋನ್ ಆಗಿರುತ್ತೆ ಅಂತ. ಯಾಕೆಂದರೆ ಈ ಲೋನು ಇಲ್ಲಿ ಬಂದು ಟಚ್ ಆಗಿದ್ದರಿಂದ ಅಂತ. ಸೊ ಅದೇ ರೀತಿ ಒಳಗಡೆ ಉಳಿತು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದೆ. ಇವತ್ತು ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೋಬೋದಾಗಿತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿನೂ ಕೂಡ ನೀವು ನೋಡೋದಾದರೆ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ ಕನ್ಫರ್ಮೇಷನ್ ಆಗಿ ಚಾನಲ್ನ ಮುರಿದು ಕೆಳಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ನಾಳೆ ಏನಾದರೂ 20,300 ಕನ್ಸಿಡರಬಲ್ ಆಗಿ 20,250 ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂದರೆ ಒಂದು 20,100 ತನಕ ಅಂದರೆ 150-200 ಪಾಯಿಂಟ್ಸ್ಗಳ ಫಾಲು ಕೂಡ ನಾಳೆ ನೋಡಲಿಕ್ಕೆ ಸಿಗ್ಬೋದು ಯಾವುದರಲ್ಲಿ ಫಿನ್ ನಿಫ್ಟಿನಲ್ಲಿ. ಸೊ 20,250ಕ್ಕಿಂತ ಕೆಳಗಡೆ ಓಪನ್ ಆದರೆ ಇದೇ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಅಟೆಂಡ್ ಮಾಡಕ್ಕೆ ಬರ್ಬೋದು, ಕೆಳಗಡೆ ಬರ್ಬೋದು. ಈ ರೀತಿ ಕ್ವಿಕ್
ಕ್ವಿಕ್ಕಾಗಿ ಒಂದ್ಸಲ ಆಪ್ಷನ್ ಚೇಂಜ್ ನೋಡ್ಕೊಂಡ್ಬೋಣ. ಯಾಕಂದರೆ ಸೇಮ್ ಬ್ಯಾಂಕ್ ನಿಫ್ಟಿಗೆ ಏನು ಮಾತಾಡ್ತೀವೋ ಫಿನ್ ನಿಫ್ಟಿಗೂ ಅದೇ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ಯಾಕಂದರೆ ಎರಡು ಸಿಮಿಲರ್ ಇಂಡೆಕ್ಸ್ ಆಗಿದೆ. ಇಲ್ಲಿ ನೋಡಿ ಒಂದು ನೆಗೆಟಿವ್ ಟ್ರೆಂಡ್ ಇತ್ತು, ಇಲ್ಲಿ ಬಂತು ಡಬಲ್ ಎಂ ಪ್ಯಾಟರ್ನ್ ಏನು ಬೇಕು ಅಂದರೆ ನೀವು ಇಷ್ಟು ದಿನ ತೊಗೊಂಡು ಇಷ್ಟು ದಿನ ಅಟೆಂಡ್ ಮಾಡಿ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಇದೆ. ಸೊ ಕಂಟಿನ್ಯೂಷನ್ ಬಂತು ಅಂದರೆ 20,200 20,100 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗಬಹುದು. ಆಪ್ಷನ್ ಚೇಂಜ್ ನೋಡೋಣ ಕ್ವಿಕ್ಕಾಗಿ. ಆಪ್ಷನ್ ಚೇಂಜ್ ನೋಡೋದಾದರೆ ಹಂತದಲ್ಲೂ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. 20,500 20,400 20,300 ಕೂಡ ರೆಸಿಸ್ಟೆನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಸಪೋರ್ಟ್ ಅನ್ನೋದು ಜಾಸ್ತಿ ಬೇಸ್ನಾಗೆ 20,000 ಕಾಣಿಸ್ತಾ ಇದೆ. ಸೊ ನಾಳೆ 20,000 ಅಂದರೆ ಏನಾದ್ರು ಸೇಮ್ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ 20,300 20,000 ಅನ್ನೋದು ಆಪ್ಷನ್ ಸೆಲ್ಲಿಂಗಿಗೆ ಸೇಫ್ ರೇಂಜ್ ಆಗಿರುತ್ತೆ. ಆಪ್ಷನ್ ಬೈಯಿಂಗ್ ಕೂಡ ನಾಳೆ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಲುಕಿಂಗ್ ಅಟ್ ದ ಚಾರ್ಟ್ ಪ್ಯಾಟರ್ನ್ ನಾಳೆ ಒಂದು ಅಗ್ರೆಸಿವ್ ಮೂವ್ಮೆಂಟ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಎಲ್ಲ ಅನಿಸಿಕೆ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅನ್ನೋದ್ರ ಮೇಲೆ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ಇವಾಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ನಾವು ಮೊದಲನೇದಾಗಿ ಮಾತಾಡ್ತಾ ಇರೋಂಥ ಸ್ಟಾಕು ಟಾಟಾ ಮೋಟರ್ಸ್ ಇವತ್ತು ಒಂದು ಸ್ಪೆಕ್ಟಾಕ್ಯುಲರ್ ಮೂವ್ಮೆಂಟ್ ಕೊಡ್ತು. ಕಾರಣ ಬಂದಿರುವಂತಹ ರಿಸಲ್ಟು ನೋಡಿ, ಏನು ಅರ್ನಿಂಗ್ಸ್ ಎಸ್ಟಿಮೇಟ್ ಮಾಡಿದ್ರು ಅದಕ್ಕಿಂತ 39% ಅಪ್ ಮೂವ್ಮೆಂಟ್ ಬಂದಿದೆ. ರೋಡಲ್ಲಿ ಕೂಡ ಅದು ಕಾಣಿಸ್ತಾ ಇದೆ. ಅದೇ ಟಾಟಾ ಮೋಟರ್ಸಲ್ಲಿ ಒಂದು ಅದ್ಭುತವಾದ ರ್ಯಾಲಿ ಆಗೋಗಿದೆ. ಈಗ ನ್ಯೂಸ್ ನೋಡ್ಕೊಂಡು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಆದರೂ ಕೂಡ ಒಂದು ಪುಷ್ ಸಿಗ್ತಾ ಇದೆ ಟಾಟಾ ಮೋಟರ್ಸ್ಗೆ. ನೋಡೋಣ 4 ಡಿಜಿಟಿಗೆ ಹೋಗ್ಬಿಟ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತಾ ಅಥವಾ ಈಗೇನು ಡೋಜಿ ಕ್ಯಾಂಡಲ್ ಮಾಡಿದೆ ಇಲ್ಲಿಂದ ಒಂದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತಾ ಅಂತ. 825ರಲ್ಲಿ ಒಂದು ಬೇಸ್ ಇದೆ. 800ರಿಂದ 825 ಲೆವೆಲ್ ಬರೋ ತನಕ ಲಾಂಗ್ ರನ್ ಶಾರ್ಟ್ ಟರ್ಮ್ ಯಾರಿಗೂ ಕೂಡ ನಾನು ಈ ಸ್ಟಾಕ್ನ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. 800ರಿಂದ 825 ಬಂದರೆ ಫಸ್ಟ್ ಲೆಗ್ನ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಟಾಟಾ ಮೋಟರ್ಸಲ್ಲಿ. ಯಾಕಂದರೆ ಹಿಸ್ಟಾರಿಕಲಿ ಒಂದು ಲೆವೆಲ್ಸ್ ಮಾತಾಡಿರ್ತೀವಿ, ಅದೇ ಲೆವೆಲ್ಸ್ ಆಗಿ ಉಳ್ಕೊಂಡಿರಲ್ಲ. ಕಂಪನಿಯ ಫಂಡಮೆಂಟಲ್ಸ್ ಚೇಂಜ್ ಆಗಿರುತ್ತೆ, ಅವ್ರ ರೆವೆನ್ಯೂ ಚೇಂಜ್ ಆಗಿರುತ್ತೆ, ಸೇಲ್ಸ್ ಚೇಂಜ್ ಆಗಿರುತ್ತೆ. ಅದಕ್ಕೆ ತಕ್ಕಂಗೆ ನಮ್ಮ ಲೆವೆಲ್ಸ್ಗಳು ಕೂಡ ಚೇಂಜ್ ಆಗ್ತಾ ಹೋಗಬೇಕಾಗುತ್ತೆ. ಬಟ್ ವಾಟ್ ಆರ್ ಸ್ಪೆಕ್ಟಾಕ್ಯುಲರ್ ರಿಟರ್ನ್ಸು 2020ರಲ್ಲಿ 50-60 ರೂಪಾಯಿ ಇದ್ದಂಥ ಸ್ಟಾಕು ಇವತ್ತು 1000 ರೂಪಾಯಿಗೆ ಅಂದರೆ 20 ಟೈಮ್ಸ್ ರ್ಯಾಲಿ ಆಗೋಗಿದೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ಅ ಕರೆಕ್ಷನ್ ಬಂದಮೇಲೆ ಮುಂದಿಂದು ಪ್ಲಾನ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಗೆ ಎಸ್ ಬಿ ಐ ರಿಸಲ್ಟ್ ಬಂದಿದೆ. ಏನಾಗ್ಬೋದು ಅಂತ ನೆನ್ನೆ ಒಬ್ಬರು ಗ್ರೂಪಲ್ಲಿ ಕೇಳಿದ್ರು. ಕ್ಷಮಿಸಿ, ನಾನು ಜಾಸ್ತಿ ಸಮಯ ಕೊಡೋಕ್ಕಾಗಿಲ್ಲ, ಇವತ್ತು ಅಷ್ಟೇ ನೆನ್ನೆನೂ ಅಷ್ಟೇ ಟ್ರಾವೆಲ್ ಮಾಡ್ತಿದ್ದರಿಂದ. ಬಟ್ ಹಿಂದೆ ಒಂದ್ಸಲ ಎಸ್ ಬಿ ಐನ ಮಾತಾಡ್ಕೊಂಡಿದ್ವಿ. ಎಸ್ ಬಿ ಐ ಬಗ್ಗೆ ನನ್ನ ವ್ಯೂನ ಕೂಡ ಹೇಳಿದ್ದೆ ನಿಮಗೆ. ಲಾಂಗ್ ರನ್ನಲ್ಲಿ ನಾನು ಎಸ್ ಬಿ ಐ ಅಂತ ಸ್ಟಾಕನ್ನು ರೆಕಮೆಂಡ್ ಮಾಡೋದಿಲ್ಲ. ಯಾಕೆಂದರೆ ಎಸ್ ಬ್ಯಾಂಕು ಈ ಥರದ್ದು ಯಾವುದೇ ಒಂದು ಕ್ರೈಸಿಸ್ ಆದ್ರೂ ಆರ್ ಬಿ ಐ ಬಂದ್ಬಿಟ್ಟು ಎಸ್ ಬಿ ಐ ಈ ಥರ ಪಿ ಎಸ್ ಯು ಬ್ಯಾಂಕ್ಗಳನ್ನೇ ತಗೊತಾರೆ ಅಂತ. ಬಟ್ ಪಿ ಎಸ್ ಯು ರ್ಯಾಲಿ ಆದಾಗ ಎಸ್ ಬಿ ಐ ಕೂಡ ರ್ಯಾಲಿ ಆಗುವಂಥದ್ದು ನೋಡಬೇಕು. ಇವತ್ತು ಪಿ ಎಸ್ ಯು ಬ್ಯಾಂಕು ಅಂಥ ಒಂದು ರ್ಯಾಲಿ ಆಗಲಿಲ್ಲ. ಬಟ್ ಪಿ ಎಸ್ ಯು ಸೆಕ್ಟರ್ ಅಂತ ನೋಡೋದಾದರೆ ನೀವು ಕೋಲ್ ಇಂಡಿಯಾ ಆಗಿರ್ಬೋದು, ಈ ರೀತಿ ಸ್ಟಾಕ್ಗಳು ಸಖತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಇವತ್ತು. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಫ್ಲಾಟ್ ಆಗಿತ್ತು. ಇಲ್ಲಿ ನೋಡೋದಾದರೆ ಲಾಂಗ್ ರನ್ನಲ್ಲಿ ಹಾಕೊಂಡಿರುತ್ತೆ ಒಂದು ರೆಸಿಸ್ಟೆನ್ಸ್ ಝೋನ್. ಆ ರೆಸಿಸ್ಟೆನ್ಸ್ ಝೋನ್ನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ. ಸೊ ವ್ಯಾಲಿಡ್ ಟ್ರೆಂಡ್ ಲೈನ್ ಆಗಿರುತ್ತೆ ಇದು. ಇವತ್ತು ಅಲ್ಲಿ ಬಂದು ನಿಂತ್ಕೊಂಡಿದೆ. ಮಂತ್ ಆನ್ ಮಂತ್ ನೋಡಿದರೆ 2 ಮಂತಲ್ಲಿ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ಒಂದು ಇಂಡಿಸಿಷನ್ ಇದೆ ಅಂತ ಅರ್ಥ ಆಗ್ತಾ ಇದೆ. ಸೊ 650-700 ಸ್ಟಾಕಿಗೆ ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾ ಇದೆ ಎಸ್ ಬಿ ಐ. ಸೊ ಈಗ ಇನ್ವೆಸ್ಟ್ ಮಾಡಬೇಕಾದ್ರೆ ನಾಟ್ ರೆಕಮೆಂಡೆಡ್. ಮತ್ತೆ 500 ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಆಗ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೋದು. ಈಗ ನಾಟ್ ರೆಕಮೆಂಡೆಡ್ ಎಸ್ ಬಿ ಐನಲ್ಲಿ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸಲ್ಲಿ ಟಿಪಿಕಲ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಆಗ್ತಾ ಇದೆ. 6,500 ಟಾರ್ಗೆಟ್ಗಳು ಮುಂಬರುವ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು ಅಂದ್ಕೊಂಡಿದ್ವಿ. ನೋಡಿ, ಟಿಪಿಕಲ್ ಹೆಡ್ ಆ್ಯಂಡ್ ಶೋಲ್ಡರ್ಸ್, ಅದಕ್ಕಿಂತ ಕೆಳಗಡೆ ಬರಬೇಕು ಅಂದ್ಕೊಂಡಿದ್ವಿ, ಕೆಳಗಡೆ ಬಂದಿದೆ. ಈ ವೀಕಲ್ಲಿ ಹೋಗ್ತಾ ಇದೆ. ಸೊ ಇದು ಕಂಟಿನ್ಯೂಷನ್ ಆಗ್ಬೋದು. ಆದರೆ ನೋಡಿ, ವೀಕ್ ಆನ್ ವೀಕ್ ನೀವು ನೋಡಿದ್ರೆ ಒಂದೇ ಸಲ ಹಿಂಗೆ ಹೋಗ್ಬಿಡುತ್ತೆ ಅಂತಲ್ಲ. ಯಾರಾದ್ರು ಶಾರ್ಟ್ ಪೊಸಿಷನ್ ತೊಗೊತೀರಾ ಅಂತ ಹೇಳ್ತಾ ಇದ್ದೀನಿ. ಒಂಥರ ನಿಂತು ಕಂಟಿನ್ಯೂಷನ್ ಆಗಿ ಈ ರೀತಿಯೂ ಆಗ್ಬೋದು. ಬಟ್ 6,000 ಲೆವೆಲ್ಗೆ ಬಂತು ಅಂತಂದರೆ ಲಾಂಗ್ ರನ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. 6,000 ಲೆವೆಲ್ ಬರೋ ತನಕ ವೆಯ್ಟ್ ಮಾಡಿ. ಸೊ ಶಾರ್ಟ್ ಟರ್ಮ್ ಟ್ರೇಡರ್ಸ್, ಇನ್ವೆಸ್ಟರ್ಸ್ ಎಲ್ಲರಿಗೂ 6,000 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. 6,500 ಫಸ್ಟ್ ಬೇಸ್ ಆಗುತ್ತೆ. 6,500 ಬ್ರೇಕ್ ಆಯಿತು ಅಂತಂದರೆ 6,000 5,900 ಲೆವೆಲ್ಗಳಿಗೆ ಬಜಾಜ್ ಫೈನಾನ್ಸಲ್ಲಿ ಬರ್ಬೋದು. ಹೇಗೆ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಬಜಾಜ್ ಫೈನಾನ್ಸಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್. ಆ ಡಿಸ್ಕ್ಲೇಮರ್ ಜೊತೆಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಯು ಪಿ ಎಲ್ ಅಲ್ಲಿ ನೀವು ನೋಡೋದಾದರೆ ಇವತ್ತು ದೊಡ್ಡದಾಗಿರುವಂಥ ಶಾರ್ಪ್ ರಿಜೆಕ್ಷನ್ ಇದೆ. ಕಾರಣ 530 ಬ್ರೇಕ್ ಆದರೆ ಒಳ್ಳೆ ಸಪೋರ್ಟ್ ಆಗಿದ್ದಂಥ ಲೆವೆಲು 480 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಈಗ ಏನು ಮಾಡಬೇಕು ಅಂದರೆ ನೋಡಿ, ಫಂಡಮೆಂಟಲ್ ಲಾಸ್ಟ್ 5 ಕ್ವಾರ್ಟರ್ನ ನೀವು ನೋಡೋದಾದರೆ ವೀಕಾಗಿ ಕಾಣಿಸ್ತಾ ಇದೆ ಯು ಪಿ ಎಲ್ ಅಲ್ಲಿ. ಬಟ್ ಆಗ್ರೋಕೆಮಿಕಲ್ ಸೆಕ್ಟರಲ್ಲಿರೋ ಮಾರ್ಕೆಟ್ ಲೀಡರು Nifty 50ನಲ್ಲಿರುವಂಥ ಏಕೈಕ ಆಗ್ರೋಕೆಮಿಕಲ್ ಸೆಕ್ಟರ್ ಕಂಪನಿ ಆಗಿತ್ತು. ಈ ಕಾರಣದಿಂದಾಗಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಯಾರೊಬ್ಬರು ಯು ಪಿ ಎಲ್ ಆಚೆ ಹೋಗುತ್ತೆ ಅನ್ನೋದ್ರ ಬಗ್ಗೆಯೂ ಕೇಳಿದ್ರೆ ನನಗೆ ಆ ಸುದ್ದಿ ಸಿಗಲಿಲ್ಲ. ಆದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಂದ ಏನು ಸೆನ್ಸೆಕ್ಸ್ ಇದೆ 30 ಇಂಡೆಕ್ಸ್ಗಳಿದೆಯಲ್ಲ, ಅದರಿಂದ ವಿಪ್ರೋ ಆಚೆ ಹೋಗುತ್ತೆ ಮೇ ಅಷ್ಟೊತ್ತಿಗೆ. ಅದಾನಿ ಎಂಟರ್ಪ್ರೈಸಸ್ ಆ ಸ್ಥಾನಕ್ಕೆ ಬರುತ್ತೆ ಅಂತ ನಾನೊಂದು BS ಇದು ಪೋಸ್ಟ್ ನೋಡಿದೆ. ಅದು ಸಾಧ್ಯತೆ ಬೇಸ್ಡ್ ಆನ್ ಔಟ್ಫ್ಲೋ ಇನ್ಫ್ಲೋ ಎಷ್ಟಾಗ್ಬೋದು ಅಂತ. ಸೊ ಯಾವಾಗ ರೀಸೈಕಲ್ ಆಗುತ್ತೋ ಅವಾಗ ಮಾತಾಡ್ತಾ ಹೋಗೋಣ. ಬಟ್ ಇವತ್ತು ಬಂದಿರೋಂಥದ್ದು ದೊಡ್ಡ ಸೆಲ್ಲಿಂಗ್ ಕ್ಯಾಂಡಲು. ಈಗ ಇಂಪಾರ್ಟೆಂಟ್ ಸಪೋರ್ಟ್ನ ಬ್ರೇಕ್ ಆಗಿದೆ. ಸೊ ಕೆಳಗಡೆ ಬಂದರೆ ಇದು 400 ಲೆವೆಲ್ಗಳ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾನೊಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರೋದ್ರಿಂದ ಇದರಲ್ಲಿ ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ, ಸೆಲ್ ಮಾಡ್ತಾ ಇಲ್ಲ. ಹಾಗಂತ ಈಗ ಯಾರಾದರೂ ಬೈ ಮಾಡಬೇಕು ಅಂತಂದರೆ ನಾನು ಬೈ ಕೂಡ ಹೇಳೋದಿಲ್ಲ. ಯಾಕೆಂದರೆ ಫ್ರೆಶ್ ರಿಜೆಕ್ಷನ್ ಶುರುವಾಗಿದೆ ಸ್ಟಾಕಲ್ಲಿ. ಸೊ ಇದು ಕೆಳಗಡೆ ಬಂತು ಅಂತಂದರೆ 400 ಲೆವೆಲ್ಗಳ ತನಕ ಬಂದು ರೀಚ್ ಆಗುವಂಥ ಸಾಧ್ಯತೆ ಇದೆ. ಆವಾಗ ನೋಡ್ಕೊಳ್ಳೋಣ ಅಂತ ಯಾವ ರೀತಿ ಶೇಪ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ನನ್ನ ಆವ್ರೇಜ್ ಕೂಡ 550ರಿಂದ 600 ಈ ಸಮಯದಲ್ಲೇ ಇದೆ. ಸೊ ನಾನು ಕೂಡ ಈ ಸ್ಟಾಕಲ್ಲಿ ಸದ್ಯಕ್ಕೆ ಲೂಸಿಂಗ್ ಪೊಸಿಷನ್ ಅಂದರೆ ಲಾಸ್ ಅಲ್ಲೇ ಇದ್ದೀನಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಭಾರತಿ ಏರ್ಟೆಲ್ ಅಲ್ವಾ, ಭಾರತಿ ಏರ್ಟೆಲ್ ನೀವು ನೋಡೋದಾದರೆ ಒಂದು ಒಳ್ಳೆ ಮೂಮೆಂಟ್ ಆಗಿತ್ತು. 1200 ಇಲ್ಲಿ ತನಕ ಹೋಗಿದ್ದಂಥ ಸ್ಟಾಕು ಈಗ ಆ ಒಂದು ಬಸ್ ಸ್ಟ್ಯಾಂಡ್ನ
ಬ್ರೇಕ್ ಆಗಿ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ ಪ್ರಾಫಿಟ್ ಬುಕಿಂಗ್ ಡೇ ಕೂಡ ಆಗಿತ್ತು, ಯಾಕಂದರೆ ಈವೆಂಟ್ ಡೇ ಆಗಿತ್ತು. ಸೊ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಆ ಇಂಪ್ಯಾಕ್ಟ್ ಇವತ್ತು ಕಾಣಿಸಿದೆ. ಈ ಒಂದು ಇಂಪಾರ್ಟೆಂಟ್ ಬೇಸ್ ಇತ್ತು, ಆ ಝೋನ್ ಬಿಟ್ಟು ಕೆಳಗಡೆ ಬಂದಿದೆ. ನಾಳೆ ಏನಾದ್ರು 1020 ಲೆವೆಲ್ನ ಟೆಸ್ಟ್ ಮಾಡಿ ವಾಪಸ್ ಮತ್ತೆ ಕೆಳಗಡೆ ಬಂದರೆ ಇಲ್ಲಿ ಇನ್ನೊಂದು ಬೆಸ್ಟ್ ಆ್ಯಂಡ್ ಕಾಣಿಸ್ತಾ ಇದೆ ನಮಗೆ 1080 ಈ ಲೆವೆಲ್ನ ಕೂಡ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ರಾಫಿಟ್ ಬುಕಿಂಗ್ ಆಗಿದೆ. ಈಗ ಸ್ವಲ್ಪ ಸ್ಟಾಕು ವೀಕಾಗಿ ಕಾಣಿಸ್ತಾ ಇದೆ, ಯಾಕಂದರೆ ಬರಬೇಕಾಗಿರೋಂಥ ಮೂಮೆಂಟಲ್ಲಿ ನೀವು ನೋಡೋದಾದರೆ ಇವತ್ತು ಬಂದಿರೋಂಥದ್ದು ಶಾರ್ಪ್ ರಿಜೆಕ್ಷನ್ ಕ್ಯಾಂಡಲು. ಸೊ ಇಲ್ಲಿಂದ ಬರ್ತಾಯಿದೆ. ಇಲ್ಲಿ ಮಧ್ಯದಲ್ಲಿ ನಾವು ಒಂದ್ಸಲ ಎಕ್ಸ್ಪೆಕ್ಟ್ ಮಾಡಿ ರೈಸಿಂಗ್ ಬ್ರಿಡ್ಜ್ ಯಾವುದೋ ಒಂದು ಪ್ಯಾಟರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಅದಾಗಲಿಲ್ಲ. ನಾವು ಲಾಸಲ್ಲೇ ಬುಕ್ ಮಾಡ್ಕೋಬೇಕಾಯಿತು ಏರ್ಟೆಲಲ್ಲಿ. ಬಟ್ ಇವಾಗ ನೋಡಿ ಬರ್ತಾ ಇದೆ, ಯಾಕಂದರೆ ಲಾಂಗ್ ರನ್ನಲ್ಲಿ ಹೋಗ್ತಾ ಇರೋದನ್ನ ಹಿಡಿಯೋಕ್ಕಾಗಲಿಲ್ಲ ಅನ್ಲೆಸ್ ದೇರ್ ಇಸ್ ಎ ಪ್ಯಾಟರ್ನ್ ಚೇಂಜ್. ಆ ಪ್ಯಾಟರ್ನ್ ಚೇಂಜ್ ಇಲ್ಲಾಗಿದೆ. ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಮಾರುಬೋಜು ಕ್ಯಾಂಡಲ್ ಆಗಿತ್ತು, ಅದನ್ನು ಬೀಟ್ ಮಾಡಿ ಬಂದಿದೆ. ಅಂದರೆ ಇದೇ ಇವಾಗ ನೆಕ್ಸ್ಟು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ನೀವು ಕಾಂಟ್ರೇರಿಯನ್ ಟ್ರೇಡ್ ತೊಗೊಂಡು ನೋಡ್ತಾ ಹೋಗೋದು. 1080 ಟಾರ್ಗೆಟ್ಗಳು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಏರ್ಟೆಲಲ್ಲಿ ಅಂತ ಅನಿಸ್ತಾ ಇದೆ. ಅದೇ ರೀತಿ ICICI ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಒಬ್ರು ಕೇಳಿದರೆ, ಯಾವುದೋ ಸುಮಾರು ರೇಟಿಂಗ್ ಏಜೆನ್ಸಿ ಎಲ್ಲ ICICI ಬ್ಯಾಂಕ್ನ ಬೈ ಅಂತ ಹೇಳಿದೆ ಅಂತ. ಸ್ವಲ್ಪ ಸ್ಟಾಕ್ ನೋಡೋದಾದ್ರೆ ನನಗೆ ವೀಕ್ ಅಂತ ಅನಿಸ್ತಾ ಇದೆ. ಸೊ ICICI ಬ್ಯಾಂಕಲ್ಲಿ ವೆಯ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ಮತ್ತೆ 1000 ಲೆವೆಲ್ಗಿಂತ ಕೆಳಗಡೆ ಸ್ಟಾಕ್ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು ನೋಡಿ, ಆ ಟ್ರೆಂಡ್ ಲೈನ್ ಆ ಚಾನಲಲ್ಲೇ ಹೋಗ್ತಾ ಇತ್ತು, ಆ ಚಾನಲ್ನ ಕೂಡ ಬ್ರೇಕ್ ಆಗಿದೆ. ಬ್ಯಾಕ್ ಡ್ರಾಪಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ, ಇದನ್ನು ನಾವು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಈಗ ಅಟೆಂಪ್ಟ್ ಮಾಡಿದೆ, ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಯಿತು ಅಂತಂದರೆ ಒಂದು ಶಾರ್ಪ್ ಫಾಲ್ ಬರ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಪ್ ಫಾಲ್ ಬಂದರೆ ನಿಫ್ಟಿ ಕತೆಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇನ್ನೂ ಬೇಕಾಗಿದೆ ಅಂತ ಅದಕ್ಕೆ ಮಾರ್ಕೆಟ್ ಹೇಳ್ತಾ ಇರೋದಾ ಅಂತ ನಾನು ಇವತ್ತು ಪ್ರಶ್ನೆ ಕೇಳಿದ್ದೀನಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರಗಳನ್ನು ಮಾಡ್ತಾ ಹೋಗೋಣಂತೆ. ಹೆಡ್ಜಿಂಗ್ ಪೊಸಿಷನ್ದು ವಿಡಿಯೋ ಮಾಡಿಕೊಟ್ಟಿದ್ದೀನಿ, ಆದರೆ ಹೆಡ್ಜಿಂಗ್ ಪೊಸಿಷನ್ ನಂದು ಶೇರ್ ಮಾಡಿರಲಿಲ್ಲ. ನನ್ನ ಹೆಡ್ಜಿಂಗ್ ಪೊಸಿಷನ್ ಅದೇ ರೀತಿಯಾಗಿದೆ, ಮಾರ್ಚಿಗೆ ಅಂತ ಇಟ್ಕೊಂಡಿರೋದು 21,500 PE ಡಿಸ್ಕ್ಲೇಮರ್ ಜೊತೆಗೆ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನನ್ನ ವ್ಯೂಸ್ ಇರೋದಿಲ್ಲ, ಆದರೆ ಮಾರ್ಕೆಟ್ ಕೆಳಗಡೆ ಬಂದರೆ ಹೆಡ್ಜಿಂಗ್ ಪೊಸಿಷನ್ ಕಾಪಾಡುತ್ತೆ, ಮಾರ್ಕೆಟ್ ಮೇಲೆ ಹೋದರೆ ಪೋರ್ಟ್ಫೋಲಿಯೋ ಮೇಲೆ ಹೋಗುತ್ತೆ. F&O ಹೆಡ್ಜಿಂಗ್ ಅಂತ ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ, ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಟ್ಯಾಕ್ಸ್ ಫೈಲಿಂಗು ಇದ್ರದ್ದೆಲ್ಲ ಮತ್ತೆ ಇವಾಗ ಶುರುವಾಗಿದೆ. ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ 2 ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ. ಪ್ರಿಸೆಂಪ್ಟಿವ್ ಟ್ಯಾಕ್ಸೇಷನು, ITR 3, ITR 2, ITR 1 ಯಾವುದಕ್ಕೆ ಯಾವ ಟೈಪು, ಈ ರೀತಿಯಾಗಿ ಸಮಗ್ರ ಮಾಹಿತಿ ಸಿಗುತ್ತೆ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ 2 ಪ್ಲೇ ಲಿಸ್ಟ್ಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.